ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸ್ಯಾಟರ್ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡಿರೋ ಅಂಥದ್ದು. ಹಾಗೆ ಪುಟಾಣಿ ಜೊತೆನೇ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಬೆಳಗ್ಗೆ ಯಾವುದೇ ಥರದ ಕ್ಲಿಪ್ಪಿಂಗ್ಸನ್ನು ಕೂಡ ತೊಗೊಂಡಿರಲಿಲ್ಲ. ಹಾಗೆ ಮನೆಗೆ ಬಂದ ನಂತರದಲ್ಲಿ ಇನ್ನು ಟಿಫನ್ ಏನು ಮಾಡೋದು ಅಂತ ಅಂದ್ಕೊತಾ ಇದ್ದೆ. ಟೈಮ್ ಬೇರೆ ಆಗೋಗಿತ್ತು, ವಾರ ಬೇರೆ ಮಾಡಬೇಕಾಗಿತ್ತು. ಕೊನೆಗೂ ವಾರ ಹೇಗಿದ್ದರೂ ಸಂಜೆನೇ ಮಾಡೋದು. ಟಿಫನ್ ಮಾಡ್ಬೋದಾಗಿತ್ತು, ಬಟ್ ಸಿಕ್ಕಾಪಟ್ಟೆ ಲೇಟಾಗಿ ಹೋಗುತ್ತೆ. ಅವನಿಗೂ ಕೂಡ ಹಸಿವಾಗಿರುತ್ತೆ. ಫಸ್ಟು ಅವನಿಗೆ ಮಾಡಿ ತಿನ್ನಿಸಿ ಅದಾದ ನಂತರದಲ್ಲಿ ನಮಗೆ ಟಿಫನ್ ಮಾಡ್ಕೋಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಲೇಟಾಗಿ ಹೋಗುತ್ತೆ ಅಂತ ಅಂದ್ಕೊಂಡು ಟಿಫನ್ ಕೂಡ ಮಾಡಲಿಲ್ಲ. ಹಾಗೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಬೆಳಗ್ಗೆ ಅಂಗಡಿಗೆ ಹೋಗಿದ್ನಲ್ಲ, ಹಾಗೆ ಪರ್ಚೇಸ್ ಕೂಡ ಮಾಡ್ಕೊಂಡು ಬಂದಿದ್ದೆ. ಹಾಗೆ ಪುಟಾಣಿಗೂ ಒಂದು ಸ್ವಲ್ಪ ಹಾಲು ಬೇಕಾಗಿತ್ತು. ಬೆಳಗ್ಗೆ ಕಾಯಿಸಿಟ್ಟಿದ್ದೆ, ಬಟ್ ಅವನು ಎದ್ದೇಳೋ ಅಷ್ಟರಲ್ಲಿ ಮತ್ತೆ ತಿರ್ಗಾ ಅದು ಬೆಚ್ಚಗಾಗಿ ಹೋಗಿತ್ತು ಅಂತೇಳಿ ಇನ್ನೊಂದು ಸ್ವಲ್ಪ ಹಾಗೆ ಕುದಿಸಿ ಅವನಿಗೂ ಕೂಡ ಇಟ್ಕೊತಾ ಇದ್ದೆ. ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದ, ಟಿಫನ್ ಮಾಡಿ ಅವನಿಗೆ ಸರಿ ಮಾಡಿಡೋಣ ಅಂತ ಹೇಳಿ ಬಂದರೆ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ. ಫೀಡ್ ಮಾಡಿದೆ ಮಲ್ಕೊತಾನೆ ಅಂತೇಳಿ ಮಲ್ಕೊಳ್ಳಿಲ್ಲ. ಅದಕ್ಕೇ ಇವಾಗ ಎತ್ಕೊಂಡಿದ್ದೀನಿ. ಹಾಗೆ ಟಿಫನ್ ಇನ್ನೇನು ಮಾಡೋದು, ಹೊರಗಡೆನೇ ತೊಗೊಬಂದು ಕೊಡಿ ಇವತ್ತೊಂದು ದಿನ. ಇನ್ನು ವಾರ ಬೇರೆ ಮಾಡಬೇಕು, ಸಾಂಬಾರು ಬೇರೆ ಮಾಡಬೇಕು. ಮಧ್ಯಾಹ್ನಕ್ಕೆ ಸಾಂಬಾರಿಲ್ಲ ಅಂತ ಅಂದರೆ ಅದಕ್ಕೋಸ್ಕರ ಸರಿ ಆಯಿತು ಅಂತೇಳಿ ಇವಾಗ ಸದ್ಯಕ್ಕೆ ಮಸಾಲೆ ದೋಸೆನ ತಂದು ಕೊಟ್ಟು ಹೋಗಿದ್ದಾರೆ. ಇವನಿಗೆ ತಿನ್ನಿಸ್ಕೊಂಡು ನಾನು ಕೂಡ ತಿನ್ನಬೇಕು. ಇಲ್ಲಿ ಸರಿ ಮಾಡ್ಕೊಂಡು ನಿಂತಿದ್ದೀನಿ. ನಾನು ಎತ್ಕೊಂಡೇ ಕೆಲಸಗಳೆಲ್ಲ ಮಾಡ್ಕೋಬೇಕಾಗಿತ್ತು ಪರಿಸ್ಥಿತಿ ಬಂದುಬಿಟ್ಟಿದೆ. ಅವನಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿತ್ತು. ಅದರಿಂದಾಗಿ ತಿಂದ ತಕ್ಷಣ ಫೀಡ್ ತೊಗೊಂಡು ಮಲ್ಕೋಬಿಟ್ಟ. ಮಲ್ಕೊಂಡ ನಂತರದಲ್ಲಿ ನಾನು ಕೂಡ ಟಿಫನ್ ಮಾಡಿ ಮುಗಿಸ್ಕೊಂಡೆ. ಮಸಾಲೆ ದೋಸೆನ ತರಿಸ್ಕೊಂಡಿದ್ದೆ. ಹಾಗೆ ತಿಂದಿದ್ದಾದ ನಂತರದಲ್ಲಿ ಇನ್ನೇನು ಅರ್ಧ ಗಂಟೆ ಮಲ್ಕೊಂಡ್ರೂ ಸಾಕು, ನನಗೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಥರ ಇರುತ್ತೆ. ಫಸ್ಟಿಗೆ ನಾನು ಶುಕ್ರವಾರ ಬಾಗಿಲನ್ನೆಲ್ಲ ನೀಟಾಗಿ ಒರೆಸಿ ಇಟ್ಟಿದ್ದೆ. ಅದಕ್ಕೆ ನಾನು ಶನಿವಾರ ಪೂಜೆ ಮಾಡ್ಕೋಬೇಕಾಗಿದ್ದು. ಹಾಗೆ ಹೊಸಲನ್ನೆಲ್ಲ ನೀಟಾಗಿ ತೊಳಿಬೇಕು. ಹಾಗೆ ಬಾಗಿಲನ್ನೆಲ್ಲ ನೀಟಾಗಿ ತೊಳೆದು ನೀಟ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಅದು ಸ್ವಲ್ಪ ಲಾಂಗ್ ಟೈಮ್ ತೊಗೊಳುತ್ತೆ. ಅದರಿಂದಾಗಿ ಫಸ್ಟು ಪಾಪು ಮಲ್ಕೊಂಡಿದ ತಕ್ಷಣ ಆ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಪಾಪು ಮಲ್ಕೊಂಡಿರೋ ಟೈಮ್ನಲ್ಲೇ ನನ್ನ ಕೈಲಿ ಯಾವ್ಯಾವ ಕೆಲಸ ಆಗುತ್ತೋ ಅದನ್ನು ಮಾಡಬೇಕಾಗತ್ತೆ. ಸಡನ್ನಾಗಿ ಏನಾದರೂ ಎದ್ದ ಅಂತ ಅಂದರೆ ಆ ಕೆಲಸ ಅಲ್ಲಲ್ಲಿಗೆ ಬಿಟ್ಟು ಅವನು ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಕೂಡ ಬಂದುಬಿಡುತ್ತೆ. ಅದೇ ಥರ ಒಬ್ಬಳೇ ಇತ್ತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಇನ್ನೊಂದು ಹೆಲ್ಪಿಂಗ್ ಹ್ಯಾಂಡ್ ಅಂತ ಆಗಿರ್ಬೋದು, ಅಥವಾ ಮನೇಲಿ ಇನ್ನೂ ಯಾರಾದರೂ ಒಬ್ಬರು ಜೊತೆಲೇ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆನೇ ಯಾರಾದರೂ ಒಬ್ರು ಇರ್ತಾರೆ ಅಂತ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು. ಹಾಗೆ ಅವನನ್ನು ನೋಡಿಕೊಂಡು ನಾನು ಕೂಡ ನನ್ನ ಕೆಲಸ ಎಲ್ಲ ಮಾಡ್ಕೋಬೇಕು. ಬಟ್ ಯಾರೂ ಇಲ್ಲಿ ಫೋರ್ಸ್ ಮಾಡೋ ಅಂಥದ್ದಿಲ್ಲ. ನಿನ್ನ ಕೈಲಾದರೆ ಮಾಡು, ಆಗಲಿಲ್ಲ ಅಂದರೆ ಬಿಡು. ಪಾಪುನೂ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಅವನಿಗೆ ಟೈಮಿಗೆ ತಿನ್ನಿಸು, ನೀವುಗಳು ಟೈಮಿಗೆ ತಿನ್ನಿ. ಯಾವ ಕೆಲಸ ಎಷ್ಟಾದರೆ ಏನಂತೆ, ಏನಾದರೆ ಏನಂತೆ, ಯಾರೂ ಬರೋಲ್ಲ ಹೋಗೋಲ್ಲ. ಆರಾಮಾಗಿ ನಿನ್ನ ಪಾಡಿ ನೀನಿರೋ. ಎಲ್ಲರೂ ಅದೇ ಹೇಳೋದು, ನಾನು ಹಾಗೆ ಅನ್ಕೊತೀನಿ. ಆದರೂ ಕೂಡ ನಮ್ಮನೆ ಕೆಲಸ ನಾವು ನೀಟ್ ಮಾಡಿಟ್ಕೋಬೇಕಾಗುತ್ತೆ. ಯಾರಾದರೂ ಒಬ್ಬರು ಸರಿ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು. ಈ ಧೂಳು ಗುಡಿಸ್ಕೊಳ್ಳೋದಾಗಿರ್ಬೋದು, ಮನೆ ನೀಟ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಡೈಲಿ ರೊಟೀನ್ ಏನಿರುತ್ತೆ, ನಾವು ಮಾಡೋವಂಥ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ನಾವು ಮಾಡ್ತಾ ಬಂದ್ರೇ ಅಲ್ವಾ ನಮ್ಮ ಮನಸ್ಸಿಗೂ ಖುಷಿಯಾಗೋದು. ನಾವು ಮಾಡೋವಂಥ ಕೆಲಸಗಳು ನಮಗೆ ನೆಮ್ಮದಿ ಕೊಟ್ಟರೆ ನಾವು ಇಡೀ ದಿನ ಚೆನ್ನಾಗಿರೋದಕ್ಕಾಗುತ್ತೆ, ಆ್ಯಕ್ಟಿವ್ ಆಗಿರೋಕ್ಕಾಗುತ್ತೆ. ನಾನು ಮಾರ್ನಿಂಗ್ ಟು ಈವ್ನಿಂಗು 24/7 ಮನೇಲೇ ಇದ್ಕೊಂಡು ಅವ್ನ ಬೇಬಿ ನೋಡ್ಕೊಳ್ತೀನಿ. ಆದರೂ ನನಗಿಷ್ಟು ಕಷ್ಟ ಅನಿಸುತ್ತೆ. ಅದೇ ಥರ ಸಿಂಗಲ್ ಪೇರೆಂಟ್ ಆಗಿರ್ಬೋದು, ಅಥವಾ ಯಾರಾದರೂ ಆಗಿರ್ಬೋದು, ಇಲ್ಲ ಅಪ್ಪ ಅಮ್ಮ ಇಬ್ಬರು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಹಾಗೆ ಮಗುನೂ ನೋಡ್ಕೋಬೇಕು ಅನ್ನೋ ಅಂಥವ್ರಿಗೆ ಇನ್ನೆಷ್ಟು ಕಷ್ಟ ಆಗ್ತಾ ಇರುತ್ತೆ. ಅಂದರೆ ಅವ್ರಿಗೆಲ್ಲ ಹೆಲ್ಪಿಂಗ್ ಹ್ಯಾಂಡ್ ಇರುತ್ತೆ ಅಂತ ಅಂದ್ಕೊತೀನಿ. ಕೆಲವ್ರಿಗಿರುತ್ತೆ, ಕೆಲವ್ರಿಗಿರೋದಿಲ್ಲ, ಏನೂ ಮಾಡೋದಕ್ಕಾಗೋದಿಲ್ಲ. ಕೆಲವ್ರದ್ದು ಹಾಗೆ ಆಗೋಗ್ತಾ ಇರುತ್ತೆ ಕೆಲಸಗಳು. ಸೊ ನಾನು ಕೂಡ ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಹಾಗೆ ಪಾಪು ಮಲ್ಕೊಂಡ ಅಂತೇಳಿ ನಾನು ಮಲ್ಕೊಳ್ಳೋದಾಗಿರ್ಬೋದು, ಮಿಕ್ಕಿರೋ ಕೆಲಸನೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅನ್ನೋದಾಗಿರ್ಬೋದು. ಇದನ್ನೆಲ್ಲ ಬಿಟ್ಟು ಅವ್ನು ಮಲ್ಕೊಂಡಿರೋ ಟೈಮ್ನಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಇಲ್ಲ ಅಡುಗೆ ತಿಂಡಿ ನಾಷ್ಟಗಳನ್ನ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು, ಏನಾದರೂ ಒಂದು ಆ್ಯಕ್ಟಿವಿಟೀಸ್ನ ಮನೇಲಿ ಮಾಡ್ಕೊತಾ ಇರಬೇಕಾಗುತ್ತೆ. ಆ್ಯಕ್ಟಿವಿಟೀಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯನ್ನು ನೀಟಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಧೂಳು ಗುಡಿಸ್ಕೊಳ್ಳೋದಾಗಿರ್ಬೋದು, ನೀಟ್ ಮಾಡ್ಕೊಳ್ಳೋದಾಗಿರ್ಬೋದು, ಏನೇನು ಕೆಲಸ ಮಾಡಬೇಕು, ಏನೇನು ಕೆಲಸ ಮಾಡಬಾರ್ದು ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಅವಾಗವಾಗ ನಾವು ಕೂಡ ಈ ಥರ ಆ್ಯಕ್ಟಿವ್ ಆಗಿತ್ತು ಅಂತ ಅಂದರೆ ನಮ್ಮನ್ನು ನೋಡಿಕೊಂಡು ಬೆಳೀತಾ ಮಕ್ಕಳು ಕೂಡ ಅದನ್ನೇ ಕಲಿತಾರೆ ಅಂತಾರೆ ಅಲ್ವಾ. ಹಾಗೆ ನಮ್ಮಮ್ಮ ಕೂಡ ಎಷ್ಟು ಕೆಲಸ ಮಾಡೋರು, ಹೊರಗಡೆನೂ ಕೆಲಸ ಮಾಡೋರು, ಮನೇಲೂ ಕೆಲಸ ಮಾಡೋರು. ಅವ್ರನ್ನ ನೋಡ್ಕೊಂಡು ನಾನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆದ್ವಿ. ಒಂದು ಸತಿನೂ ನಾವು ಸೋಂಬೇರಿ ಬಿದ್ದಿದ್ದೇ ಇರಲಿಲ್ಲ. ಅಂದರೆ ನಾನು ಮದುವೆ ಆದ ನಂತರದಲ್ಲೇ ಅನಿಸುತ್ತೆ ಎಷ್ಟು ಸೋಂಬೇರಿತನ
ಮೈಗೆ ಹೊಂದಿಸ್ಕೊಂಡ್ಬಿಟ್ಟಿರೋದು. ಅದನ್ನೆಲ್ಲ ಬಿಟ್ಟಾಕ್ಬಿಡ್ಬೇಕು ಅಂತೇಳಿ ಮತ್ತೆ ತಿರ್ಗಿ ಆ್ಯಕ್ಟಿವ್ ಆಗಿದ್ದೆ. ಅದಾದ ನಂತರದಲ್ಲಿ ಪ್ರೆಗ್ನೆನ್ಸಿ ಪೀರಿಯಡು ಬ್ರೇಕು ಅನ್ನೋದೆಲ್ಲ ಬಂತು. ಆಮೇಲೆ ಈ ಪೋಸ್ಟ್ ಪ್ರೆಗ್ನೆನ್ಸಿ ಅಂತಾರಲ್ಲ, ಬಾಣಂತನ ಅನ್ನೋದು, ಅದರಲ್ಲಿ ಸಿಕ್ಕಾಪಟ್ಟೆ ರೆಸ್ಟು ಅಂತ ಅಂದ್ಕೊಂಡು ಬರೀ ಮಲ್ಕೋ ಅನ್ನೋರು. ಇವಾಗ ಅಯ್ಯೋ ಯಾವಾಗಪ್ಪ ಎದ್ದು ಆಟ ಆಡ್ಕೊಂಡು ಓಡಾಡಿಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಅವಾಗ ಅನ್ನಿಸ್ತಾ ಇತ್ತು. ಇವಾಗ ಮಲ್ಕೊಳಕ್ಕೆ ಬಿಟ್ಟರೆ ಸಾಕಲ್ಲಪ್ಪ, ಯಾವ ಕೆಲಸನೂ ಬೇಡ, ಯಾವುದೇ ಥರ ಕ್ಲೀನಿಂಗ್ ಕೆಲಸ ಇಲ್ದಿರ, ಯಾರ ಜೊತೆನೂ ಮಾತಾಡ್ದಿರ ಒಂದಿನ ಪೂರ್ತಿ ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ ನಾನು ನಿಮ್ಮದೇ ಮಲ್ಕೋಬೋದಲ್ಲ ಅನ್ನೋ ಥರ ಫೀಲ್ ಬಂದುಬಿಟ್ಟಿದೆ. ಅದೆಲ್ಲ ಈಗ ಆಗೋದಿಲ್ಲ. ಅದಕ್ಕೆ ಅನಿಸುತ್ತೆ ದೊಡ್ಡವ್ರು ಹೇಳೋ ಮಾತನ್ನ ಅವ್ರು ಯಾವ ಟೈಮ್ನಲ್ಲಿ ಏನು ಅಂತಾರೋ ಅದನ್ನೆಲ್ಲ ಕೇಳಿಸ್ಕೋಬೇಕು ಅಂತ. ಅಮ್ಮ ಅನ್ನೋರು ಇವಾಗ ಗೊತ್ತಾಗಲ್ಲ, ನೀನು ಅಲ್ಲಿಗೆ ಹೋದಾಗ ನಿನಗೆ ಗೊತ್ತಾಗುತ್ತೆ, ನಿನ್ನ ಪಾಡಿ ನೀನು ಕೆಲಸ ಮಾಡ್ಕೊಳ್ಳೋದಿದ್ದಿದೆ, ಇವಾಗ ರೆಸ್ಟ್ ಮಾಡು ಅನ್ನೋರು. ಚೆನ್ನಾಗಿ ಬಿಸಿ ನೀರು ಇದು ಮಲಗಿಸೋರು. ಮಲ್ಕೋ ಅಂತ ಅಂದ್ರೂ ನಾನು ಮಲ್ಕೊತಾಯಿರಲಿಲ್ಲ. ಹೋಗಮ್ಮ ಮಲ್ಕೊಳಕ್ಕಾಗಲ್ಲ ಅಂತಿದ್ದೆ. ಆವಾಗ ನಿದ್ದೆನೇ ಬರ್ತಾ ಇರಲಿಲ್ಲ ಹೇಳಬೇಕು ಅಂದರೆ. ಇವಾಗ ನಿದ್ದೆ ಮಾಡಬೇಕು ಅಂದ್ರೂ ಟೈಮ್ ಇಲ್ಲ ನನಗೆ. ನೈಟೆಲ್ಲ ಇವನು ಆಟ ಆಡ್ಕೊಂಡಿರ್ತಾನೆ. ಇವನ ಒಂದು ಟೈಮಿಂಗ್ಸ್ನ ನಾನು ಮೇಂಟೈನ್ ಮಾಡೋದೇ ಕಷ್ಟ ಆಗೋಗಿದೆ. ಇವನ ಟೈಮಿಂಗ್ಸಿಗೆ ನಾನು ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಬೆಳೀತಾ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಇವ್ರದ್ದು ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಅಮ್ಮ ಅಂತಾಯಿದ್ರು. ಈಗ ನೋಡಿದ್ರೆ ನೈಟ್ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿರ್ತಾನೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಿದ್ದೆ ಮಾಡಿಸ್ಬೇಕು. ಬೆಳಗ್ಗೆ ಎದ್ದೇಳೋಕ್ಕಾಗ್ತಾ ಇರಲ್ಲ, ಆದ್ರೂ ಎದ್ದೇಳಲೇಬೇಕು. ಯಾಕಂದರೆ ಇಡೀ ದಿನ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಬೆಳಗ್ಗೆ ಬೇಗ ಎದ್ದರೆ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಂದರೆ, ಎಷ್ಟೇ ಸುಸ್ತಿದ್ರೂ ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಇಡೀ ದಿನ ಚೆನ್ನಾಗಿ ಅನಿಸುತ್ತೆ. ಅದೇ ಒಂದು ಅರ್ಧ ಗಂಟೆ 3/4 ಗಂಟೆ ಮಲ್ಕೊಂಡು ಎದ್ದೇಳೋಣ ಅಂತ ಹೇಳಿ ಮತ್ತೆ ತಿರ್ಗಾ ಮಲ್ಕೊಂಡು ಅಕಸ್ಮಾತಾಗಿ ಎದ್ದೇಳೋದು ಲೇಟ್ ಆಯಿತು ಅಂದರೆ ಇಡೀ ದಿನ ಎಷ್ಟು ಕೆಟ್ಟದಾಗಿದೆಯಪ್ಪ ಇವತ್ತು, ಯಾಕಪ್ಪ ಇಷ್ಟೊಂದು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದನ್ನೆಲ್ಲರೂ ಅನುಭವಿಸಿರ್ತಾರೆ. ಅಂದರೆ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಲೇಟಾಗಿ ಎದ್ದಾಗ ಎಷ್ಟೊಂದು ನೆಗೆಟಿವಿಟಿನ ತುಂಬಿಕೊಂಡು ಮೈ ಸಿಕ್ಕಾಪಟ್ಟೆ ಸೋಂಬೇರಿ ಅಂತಲೇ ಅನ್ಬೋದು. ಯಾವ ಕೆಲಸನೂ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಬಿಟ್ಟಂಗೆ ಅದೇ ಥರ ಆಗೋಗಿರುತ್ತೆ ದಿನಪೂರ್ತಿ. ಅದಕ್ಕೋಸ್ಕರ ಆ ಥರ ಆಗಬಾರ್ದು ಅಂತ ಹೇಳಿ ಕಷ್ಟ ಆದರೂ ಪರವಾಗಿಲ್ಲ, ರೆಸ್ಟ್ ಸಿಕ್ಕಿದ್ರೂ ಪರವಾಗಿಲ್ಲ, ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಆದಷ್ಟು ಟ್ರೈ ಮಾಡ್ತೀನಿ ಎದ್ದೇಳೋದಕ್ಕೆ. ಒಂದು ಕೆಲಸ ಆಗುತ್ತೆ, ಒಂದು ಕೆಲಸ ಹೋಗುತ್ತೆ, ಅದು ಸೆಕೆಂಡ್ರಿ. ಬಟ್ ನಾವು ಫಸ್ಟಿಗೆ ಎದ್ದು ನಮ್ಮನ್ನು ನಾವು ಆ್ಯಕ್ಟಿವ್ ಮಾಡ್ಕೋಬೇಕಾಗುತ್ತೆ. ನಾವು ಹೇಗೆ ಏನು ಎತ್ತ ಅನ್ನೋದನ್ನೆಲ್ಲ ನಾವು ನಮಗೆ ಅರ್ಥ ಮಾಡಿಸ್ಕೊಳ್ಬೇಕಾಗುತ್ತೆ. ಬಿಕಾಸ್ ನಾವು ಮಾಡೋವಂಥ ಕೆಲಸ ನಮಗೆ ಖುಷಿ ತಂದುಕೊಡ್ಬೇಕಾಗುತ್ತೆ. ಅದರಿಂದಾಗಿ ಅವ್ನು ಎದ್ದೇಳೋ ಅಷ್ಟೊತ್ತಿಗೆ ಆದಷ್ಟು ಕೆಲಸಗಳನ್ನ ನಾನು ಮಾಡ್ಕೋಬೇಕಾಗುತ್ತೆ. ಎಸ್ಪೆಷಲಿ ಯಾರಾದರೂ ಹೆಲ್ಪಿಗಿತ್ತು ಅಂದರೆ, ಈ ಥರ ಚಿಕ್ಕ ಪುಟ್ಟ ಮಕ್ಕಳು ಬರ್ತಾರಲ್ಲ, ಅವ್ರನ್ನ ನೋಡಿಕೊಂಡು ಅವ್ರಗಳ ಜೊತೆ ಇವನು ಆಟ ಆಡ್ಕೊಂಡಿರ್ತಾನೆ. ಅವಾಗ ರಗಳೆ ಮಾಡೋದಿಲ್ಲ. ಅವ್ನ ಮುಂದೆ ಒಟ್ಟಿನಲ್ಲಿ ಯಾರಾದರೂ ಒಬ್ರು ಈ ಥರ ತರಲೆ ಮಾಡಿಕೊಂಡು ಒಡ್ಡಾಡಿಕೊಂಡು ಆಟ ಆಡಿಕೊಂಡು ಏನಾದರೂ ಒಂದು ಮಾಡ್ಕೊತಾ ಇರಬೇಕಾಗುತ್ತೆ. ಬಿಕಾಸ್ ಮಕ್ಕಳು ಮೈಂಡ್ ಸೆಟ್ಟೇ ಆ ಥರ ಇರುತ್ತೆ ಅಲ್ವಾ, ಆಟ ಆಡ್ಕೊಂಡಿರಬೇಕು, ಜಾಲಿಯಾಗಿರಬೇಕು ಅನ್ನೋ ಥರ. ಅದು ನಮ್ಮ ಕೈಲಿ ಆಗೋಲ್ಲ. ನಾವು ಆ ಕಡೆ ಈ ಕಡೆ ಒಡ್ಡಾಡಿಕೊಂಡು ಕೆಲಸ ಮಾಡ್ತೀವಿ ಅಂದರೆ ಅದು ಆಗದೇ ಇರೋ ಅಂಥ ಕೆಲಸ. ಸೊ ಅವ್ನು ಎದ್ದೇಳೋ ಅಷ್ಟೊತ್ತರಲ್ಲಿ ಆದಷ್ಟು ಬೇಗ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದೆ. ಹಾಗೆ ಪಕ್ಕದ ಮನೆ ಪಾಪು ಕೂಡ ಬಂದಿದ್ಲು. ಅವಳು ಕೂಡ ನನ್ನ ಪಾಪು ನೋಡಬೇಕು, ನಾನು ಮಾತಾಡಿಸ್ಬೇಕು, ಮಲ್ಕೊಂಡಿದ್ದಾನೆ, ಇನ್ನು ಯಾವಾಗ ಎದ್ದೇಳೋದು, ಅವಳಿಗೆ ಮಗು ಎದ್ದೇಳಬೇಕು, ಆಟ ಆಡಬೇಕು ಅಂತ. ನನಗೆ ಅವ್ನು ಎದ್ದರೆ ಎಲ್ಲಿ ಏನು ಅಂತ ಟೆನ್ಷನ್ ಆಗ್ತಾಯಿತ್ತು. ಕೊನೆಗೂ ಅವಳು ಮಾತಾಡೋದು ಸದ್ದಿಗೆ ಎದ್ದ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡಿಸ್ಕೊಂಡು ಹಾಲು ಕುಡಿಸಿ ಅವನನ್ನು ನೋಡಿಕೊಂಡು ಅವನು ಸಮಾಧಾನ ಮಾಡಿಕೊಂಡು ಅವಳನ್ನ ಬಿಟ್ಟೆ, ಈಗ ನೀನೇ ನೋಡ್ಕೊ, ಅವನು ಎದ್ದಿದ್ದಾನಲ್ಲ ಇವಾಗ ನೀನೇ ನೋಡ್ಕೊ ಅಂತೇಳಿ ಬಿಟ್ಟೆ. ಅವಳನ್ನ ನೋಡ್ಕೊಂಡು ಆಟ ಆಡ್ಕೊಂಡಿದ್ರು. ಅವ್ರ ಅಮ್ಮ ಮತ್ತು ಅವಳು ಕೂಡ ಎಲ್ಲ ಹೊರಗಡೆ ಹೊರಟಿದ್ರು. ಅದರಿಂದಾಗಿ ಅವಳು ಕೂಡ ಹೊರಡೋ ಅಷ್ಟೊತ್ತಿಗೆ ಅವನು ಒಟ್ಟಿನಲ್ಲಿ ಹೊರಗಡೆ ಕೆಲಸ ಆದರೆ ಸಾಕು ನನಗೆ. ಒಳಗಡೆ ಕೆಲಸ ಹೆಂಗಾದರೂ ಮಾಡ್ಕೊಬಿಡ್ಬೋದು, ಅವನನ್ನು ಇಟ್ಕೊಂಡಾದರೂ ಸರಿ. ಬಿಕಾಸ್ ಹೊರಗಡೆ ಕೆಲಸ ಆಗೋ ಟೈಮ್ನಲ್ಲೇ ಆಗಬೇಕಾಗುತ್ತೆ ಅಲ್ವಾ. ಯಾವ್ಯಾವ ಕೆಲಸ ಯಾವ್ಯಾವ ಟೈಮ್ನಲ್ಲಿ ಆಗಬೇಕೋ ಆ ಟೈಮ್ನಲ್ಲಿ ಮಾಡ್ಕೊಂಡ್ರೇ ಬೆಸ್ಟ್ ಅಂತ ನಾನು ಫೀಲ್ ಮಾಡೋ ಅಂಥದ್ದು. ಅದಾದರೂ ಕೂಡ ಕೊನೆಗೆ ಅವಳು ಮನೆಗೆ ಹೋದ್ಮೇಲೆ ಮತ್ತೆ ತಿರ್ಗಾ ಅರ್ಧಂಬರ್ಧ ಕೆಲಸ ಆಗೇ ಹೋಯಿತು. ಕೊನೆಗೂ ರಂಗೋಲಿ ಅವ್ನು ಅಳ್ತಾಯಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ರಂಗೋಲಿ ಹಾಕಿ ಮುಗಿಸಿ ಕೊನೆಗೆ ಅವನು ಹೋಗಿ ಅವನಿಗೆ ಏನು ಬೇಕು ಏನು ಬೇಡ, ಅವನಿಗೆ ಸ್ನಾನ ಆಗಿರ್ಬೋದು, ಊಟ ಆಗಿರ್ಬೋದು, ಆಟ ಆಡಿಸ್ಕೊಂಡು ಅದು ಇದು ಅಂತೇಳಿ ಮಾಡಿಕೊಂಡು ಕೊನೆಗೂ ಅವತ್ತಿನ ದಿನದ ವೀಡಿಯೋ ಇಷ್ಟಕ್ಕೆ ಸ್ಟಾಪ್ ಆಗೋಗಿತ್ತು. ಅದರಲ್ಲೂ ಅಲ್ಲದೆ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತೇಳಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಲ್ಗೆ ಸ್ಟಾಪ್ ಆಗ್ತಾಯಿತ್ತು. ಆದರೂ ಹಾಗೂ ಹೀಗೂ ಮಾಡಿ ಹೆಂಗೋ ಒಂದು ಕೆಲಸನ ಮುಗಿಸ್ಕೊತಾ ಇದ್ದೆ. ಅದ್ರ ಜೊತೆಗೇ ನನ್ನನ್ನು ನಾನು ಆ್ಯಕ್ಟಿವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಮನೇಲೇ ಇರ್ತೀನಿ, ಹಾಗೆ ಮಗುನ ನೋಡ್ಕೊತೀನಿ. ಹಾಗೆ ಜಾಸ್ತಿ ನೆಗೆಟಿವ್ ವೈಬ್ಸ್ ಅಂದರೆ ಯಾವಾಗ್ಲೂ ಏನಾದರೂ ಒಂದು ಥಾಟ್ಸ್ ಬರ್ತಾ ಇರುತ್ತೆ. ಆ ಥಾಟ್ಸ್ ಬರೋದು ಕಮ್ಮಿ ಆಗಬೇಕು ಅಂತ ಅಂದರೆ ನನ್ನನ್ನು ನಾನು ಯಾವುದಾದ್ರೂ ಒಂದು
ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ಕೆಲಸನ ಅಂದರೆ ತುಂಬ ಸ್ಲೋಗೆ ಮಾಡ್ತೀನಿ ಹೇಳಬೇಕು ಅಂದರೆ. ಫಾಸ್ಟಾಗಿ ಮಾಡೋದು ಮತ್ತು ತಿರ್ಗಾ ಬೇರೆ ಕೆಲಸ ಎಲ್ಲ ಅನ್ನೋದು, ಫೋನ್ ನೋಡೋದು. ಆ ಫೋನಲ್ಲೂ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದೇ ಥರ ಈ ರೀಲ್ಸನ್ನು ಸ್ಕ್ರಾಲ್ ಮಾಡ್ತಾಯಿದ್ರೆ ನಾವು ಮೈಂಡಲ್ಲಿ ಏನಾದರೂ ಅಂದ್ಕೊಂಡಿರ್ತೀವಿ. ನೆಗೆಟಿವ್ ಅಂದರೆ ನೆಗೆಟಿವ್ ಆಗೇ ಏನಾದರೂ ಬರ್ತಾ ಇರುತ್ತೆ, ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗೇ ಬರ್ತಾ ಇರುತ್ತೆ. ಯಾಕಪ್ಪ ಇದು ಅನ್ನೋ ಥರ ಫೀಲ್ ಆಗುತ್ತೆ. ಆದಷ್ಟು ಫೋನ್ ಕಮ್ಮಿ ಯೂಸ್ ಮಾಡಬೇಕು ಅಂತೀನಿ. ಆದರೆ ಈಗ ಎಡಿಟಿಂಗ್ ಆಗಿರ್ಬೋದು, ವೀಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು, ಈ ಕೆಲಸಗಳ್ನಂತೂ ಮಾಡಲೇಬೇಕಲ್ವ. ಏನೋ ಒಂದು ಇವತ್ತೆಲ್ಲ ನಾಳೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ. ಬಟ್ ಕ್ಲಿಕ್ ಆಗೋದು ಸ್ವಲ್ಪ ಕಡಿಮೆನೇ. ಕ್ಲಿಕ್ ಆಯಿತು ಅಂದರೆ ಅದೃಷ್ಟ ಅಂತಲೇ ಅನ್ಬೋದು. ಕೆಲವ್ರು ಅದೃಷ್ಟಕ್ಕೆ ಏನು ಮಾಡೋಕ್ಕಾಗಲ್ಲ. 3 ತಿಂಗಳಿಗೆ ಶ್ರೀಮಂತರ ಥರ ಆಗೋಗಿರ್ತಾರೆ. 3 ತಿಂಗಳಿಗೆ ಎಲ್ಲ ಕಡೆನೂ ಕಾಣಿಸ್ಕೊತಾ ಇರ್ತಾರೆ. ಇನ್ನು ಕೆಲವರು ಎಷ್ಟೇ ಸೈಕಲ್ ಹೊಡೆದ್ರೂ ಏನೂ ಇಂಪ್ರೂವ್ ಆಗೋಲ್ಲ. ನಂತರ ನಾನು ಸಿಕ್ಕಾಪಟ್ಟೆ ಸೈಕಲ್ ಹೊಡೆದು ಈ ಮಟ್ಟಿಗೆ ಬಂದಿದ್ದೀನಿ. ಹಾಗೆ ಥ್ಯಾಂಕ್ ಯು ಸೊ ಮಚ್. ಆಲ್ಮೋಸ್ಟ್ 4000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಹಾಗೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ, ಹಾಗೆ ನನ್ನ ಒಂದು ವಿಡಿಯೋನ ಇಷ್ಟಪಟ್ಟು ನೀವು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ, ಓಕೆನಾ. ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಒಂದು ಲೈಕ್ ಕೊಟ್ಟರೆ ನನ್ನ ಒಂದು ಚಾನಲ್ ಇನ್ನೂ 4 ಜನಕ್ಕೆ ಪರಿಚಯ ಆಗುತ್ತೆ. ಪರಿಚಯ ಆಯಿತು ಅಂದರೆ ಅವ್ರಿಗೂ ನನ್ನ ಚಾನಲ್ ಇಷ್ಟ ಆಯಿತು, ನನ್ನ ಒಂದು ಕಂಟೆಂಟ್ ಇಷ್ಟ ಆಯಿತು ಅಂದರೆ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು. ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಒಂದು ಚಾನಲಲ್ಲಿ ನೀವು ಇನ್ನೂ ಯಾವ್ಯಾವ ಥರದ ಕಂಟೆಂಟನ್ನು ನೋಡಲಿಕ್ಕೆ ಇಷ್ಟಪಡ್ತೀರಾ. ಜಸ್ಟ್ ಬೇಬಿ ರೊಟೀನ್ಸಾ, ಅಥವಾ ಮಾರ್ನಿಂಗ್ ಟು ಈವ್ನಿಂಗ್ ಟು ಮಾರ್ನಿಂಗಾ, ಅಥವಾ ಆಫ್ಟರ್ನೂನ್ ಟು ನೈಟ್ ರೊಟೀನ್ ಏನಾದರೂ ನೋಡಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಮನಿ ಸೇವಿಂಗ್ಸ್ ಟಿಪ್ಸು, ಸ್ಕಿನ್ ಕೇರ್, ಹೇರ್ ಕೇರ್, ಅಥವಾ ವೆಯ್ಟ್ ಲಾಸ್, ನಾನು ಹೇಗೆ ವೆಯ್ಟ್ ಲಾಸ್ ಆದೆ, ಹಾಗೆ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ, ಹಾಗೆ ಪೋಸ್ಟ್ಮಾರ್ಟಮ್ ಜರ್ನಿ, ಇದನ್ನೆಲ್ಲ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಹಾಗೆ ಶಾರ್ಟೇಜ್ ಅಂತ ಬಂತಲ್ಲ, ಸ್ಟೋರೇಜ್ ಶಾರ್ಟೇಜ್ ಇದೆ ಅಂತ ಹೇಳಿ ಬಂತು. ಕೊನೆಗೆ ಸರಿ ಆಯಿತು ಅಂತೇಳಿ ಕುಕ್ಕಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಲ್ಲಿ ಖಾರ ರುಬ್ಬಿಟ್ಟು ಬಂದು ಇಲ್ಲಿ ನೋಡ್ತಾ ಇದ್ದೆ. ಅಪ್ಪನ ಜೊತೆ ಮಲಗಿರೋದ್ರಿಂದ ಅವ್ನು ಎದ್ದಿಲ್ಲ. ಅಕಸ್ಮಾತ್ ಅವ್ನ ಪಕ್ಕ ಯಾರೂ ಮಲ್ಕೊಂಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ 3-4 ಸತಿ ಆದರೂ ಎದ್ದು ಕೈಯೂ ಅಂದಿರ್ತಿದ್ದ. ಸೊ ಅವ್ರ ಅಪ್ಪನೂ ಕರೆಕ್ಟಾಗಿ ಅವ್ನು ಮಲ್ಕೊಳ್ಳೋ ಟೈಮಿಗೆ ರೆಸ್ಟಿಗೆ ಅಂತ ಬಂದಿದ್ದು ನನ್ನ ಪುಣ್ಯ ಅಂತ ಅನ್ಬೋದು. ಅವರು ಯಾವಾಗಲೂ ಈವ್ನಿಂಗ್ ಟೈಮಲ್ಲಿ ಬರೋರು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ಈವ್ನಿಂಗ್ ಮತ್ತು ತಿರ್ಗಾ ನಾನು ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಬೆಳಗ್ಗೆ ಕೆಲಸ ಮಾಡ್ತಾ ಪಾಪು ಕೂಡ ಎದ್ಬಿಟ್ಟ. ಅದರಿಂದಾಗಿ ಅವನಿಗೆ ಸ್ನಾನ ಮಾಡಿಸೋದು, ಮಧ್ಯಾಹ್ನದ ಊಟ ಮಾಡೋದು, ಅಡುಗೆ ಮಾಡೋದು, ಇದೇ ಕೆಲಸ ಆಗುತ್ತೆ. ಅದರಲ್ಲೂ ಅಲ್ಲದೆ ಫೋನ್ ಸ್ಟೋರೇಜ್ ಕೂಡ ಕಮ್ಮಿ ಅಂತ ಬಂದು ವೀಡಿಯೋಗಳು ಅಲ್ಲಲ್ಲಿಗೆ ಎಂಡ್ ಆಗೋಗ್ತಾಯಿತ್ತು. ಅದರಿಂದಾಗಿ ಸರಿ ನೈಟ್ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಇವಾಗ 7 ಗಂಟೆ ಆಗಿದೆ. ಆಲ್ರೆಡಿ ದೀಪ ಎಲ್ಲ ಹಚ್ಚಿದಾಗಿದೆ. ಹೊರಗಡೆ ಬೆಳಗ್ಗೆ ನಾನು ರಂಗೋಲಿ ಹಾಕಿದ್ನಲ್ಲ, ಅದು ಗಾಳಿಗೆಲ್ಲ ಆರೋಗಿತ್ತು. ಮತ್ತಿನ್ನೇನು ಕ್ಲೀನ್ ಮಾಡಲಿಕ್ಕೆ ಹೋಗಿಲ್ಲ. ಅದರಿಂದಾಗಿ ಹಾಗೆ ಬಿಟ್ಟಿದ್ದೀನಿ. ಮತ್ತು ತಿರ್ಗಾ ನಾಳೆ ಭಾನುವಾರ ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡ್ರೆ ಆಗುತ್ತೆ ಅಂತ. ಸೊ ಇವಾಗ ಪೂಜೆ ಮಾಡಿದ್ದೀನಿ. ವಾರ ಕೂಡ ಮುಗೀತು. ಬೆಳಗ್ಗೆನೇ ಎಷ್ಟೊತ್ತಿಗೆ ಆದರೂ ಸರಿ ಬೆಳಗ್ಗೆನೇ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗ್ತಾಯಿಲ್ಲ. ನೋಡೋಣ, ಸ್ವಲ್ಪ ಬೆಳಗ್ಗೆ ಬೇಗ ಆಯಿತು. ಮಿಕ್ಕಿರೋ ಕೆಲಸ ಎಲ್ಲ ಬಿಟ್ಟು ಫಸ್ಟಿಗೆ ದೇವ್ರ ಪೂಜೆ ಮುಗಿಸ್ಕೊಂಡು ದಿನ ಪೂರ್ತಿ ಕಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ನೋಡೋಣ, ಮಂಡೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಪೂಜೆ ಮಾಡಿರೋವಂಥ ವಿಡಿಯೋನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಈಗಿನ ಪೂಜೆ ಆಗಿದೆ. ನಂಗೆ ಅದೇನೋ ಗೊತ್ತಿಲ್ಲ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದರೆ ಆ ದೇವರಿಗೇ ದೃಷ್ಟಿ ತೆಗಿಬೇಕು ಅನಿಸುತ್ತೆ. ಎಷ್ಟೋ ಸತಿ ಈ ಥರ ಎಲ್ಲ ಮಾಡಿರೋದುಂಟು ನಾನು. ನಿಮಗೆಲ್ಲ ಹೇಗೆ ಅನಿಸುತ್ತೆ ನೋಡಿ. ಅದರಲ್ಲೂ ಇವತ್ತು ಅವರ ನಮ್ಮ ಯಜಮಾನ್ರು ಇದ್ರಲ್ಲ, ಅದರಿಂದಾಗಿ ಪುಟಾಣಿ ನಾನು ಸ್ವಲ್ಪ ಹೊತ್ತು ಮಧ್ಯಾಹ್ನ ಅಂದರೆ ಅವರು ಲಂಚ್ ಟೈಮಿಗೆ ಬಂದಿದ್ದರು. ಅದರಿಂದಾಗಿ ಒಂದು ಸ್ವಲ್ಪ ಕ್ಲೀನ್ ಅಂದರೆ ಡೀಪ್ ಕ್ಲೀನ್ ಏನು ಮಾಡಲಿಲ್ಲ, ಜಸ್ಟ್ ಅರೇಂಜ್ ಮಾಡಿಕೊಂಡೆ ಕಿಚನ್ನ. ಸಿಕ್ಕಾಪಟ್ಟೆ ಮೆಸ್ಸಿ ಆಗೋಗಿತ್ತು. ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಬಿಟ್ಬಿಟ್ಟಿದೆ. ಹಾಗೆ ಪೂರ್ತಿ ನೀಟಾಗಿ ಏನೇನು ಬೇಕು ಏನೇನು ಬೇಡ, ಐಟಮ್ ಏನೇನಿದೆ ಏನೇನಿಲ್ಲ ಚೆಕ್ ಮಾಡಿಕೊಂಡು, ಸೊ ಗ್ರಾಸರೀಸ್ ಕೂಡ ಏನೇನು ಬೇಕು ಏನೇನು ಬೇಡ ಅಂತ ಲಿಸ್ಟ್ ಮಾಡಿ ಕಳಿಸಿದ್ದೀನಿ. ಅದನ್ನೆಲ್ಲ ಫಿಲ್ ಮಾಡ್ಕೋಬೇಕು. ನೋಡೋಣ. ಇನ್ನು ಪಾಪುಗೆ ಅಡುಗೆ ಕೂಡ ಮಾಡಿ ತಿನ್ನಿಸ್ಬೇಕಾಗತ್ತೆ. ಇನ್ನು ಕ್ಯಾರೆಟು ಬೇಳೆ ಎಲ್ಲ ಬೇಯಕ್ಕೆ ಹಾಕಬೇಕಾಗತ್ತೆ. ಮಧ್ಯಾಹ್ನ ಜಸ್ಟ್ ಹಾಲು ಅನ್ನನೇ ತಿನ್ನಿಸಿ ಮಲಗಿಸಿದೆ. ಹಾಗೆ ಒಂದು ಸ್ವಲ್ಪ ಹಾಲು ಕೂಡ ಕುಡಿಸಿದೆ ಸಂಜೆ. ಆ್ಯಪಲ್ ಕೂಡ ಕೊಡಬೇಕಾಗಿತ್ತು, ಕೊಡಲಿಲ್ಲ, ಇವತ್ತು ಕೊಡಲಿಲ್ಲ. ಸರಿ ಆಯಿತು, ಊಟನ ಕೊಟ್ಬಿಡೋಣ ಅಂತೇಳಿ ಬರೀ ಹಾಲೇ ಕುಡಿಸ್ಬಿಟ್ಟಿದ್ದೆ. ಇಲ್ಲೇ ಆಟ ಆಡ್ಕೊಂಡಿದ್ದ. ಇವಾಗ ದೀಪ ಹಚ್ಚೋ ಟೈಮಿಗೆ ಕೆಳಗಡೆ ಮನೆಯವ್ರು ಬಂದು ಪಾಪನ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಆಟ ಆಡ್ಕೊಂಡಿರ್ತಾನಲ್ಲಿ. ಅವ್ನು ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕುಕ್ಕರ್ಗೆ ಇಟ್ಕೋಬೇಕಾಗುತ್ತೆ. ನಮಗೇನೇನು ಮಾಡ್ಕೊಳ್ಳೋದಂಥದ್ದಿಲ್ಲ. ಸಾಂಬಾರೆಲ್ಲ ಆಗಿದೆ. ಹಾಗೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ. ಟೇಕ್ ಕೇರ್ ಆಲ್.